ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬಾರ್ ಓಪನ್ ಬೇಡ, ಮಹಿಳೆಯರು ನಾಗರಿಕರ ಪ್ರತಿಭಟನೆ. ಎಲ್ಲೆಂದರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಆರಂಭವಾಗುತ್ತಿವೆ. ಆರಂಭವಾಗುತ್ತಿರುವ ಕಡೆ ಎಲ್ಲರೂ ಕೂಡ ಬಹುತೇಕ ಮಹಿಳೆಯರು, ಅಲ್ಲಿನ ನಾಗರಿಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೊಳಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೇಡ ಅಂಥೇಳಿ ಅಂತ. ಅದೇ ರೀತಿಯೊಳಗೆ ಇವತ್ತು ಬೆಳಗ್ಗೆ ಸೂಲಿಕೆರೆ ಪಂಚಾಯಿತಿ ವ್ಯಾಪ್ತಿಯ ಏಕದಂತ ಬಡಾವಣೆ ಹಾಗೂ ಕೆ ಕೃಷ್ಣಸಾಗರದ ಹೊಸ ಬೈರೋಹಳ್ಳಿಯ ಸಮೀಪದೊಳಗೆ ಏಕದಂತ ನಗರದ ಮುಖ್ಯ ರಸ್ತೆಯೊಳಗೇ ಒಂದು ಬಾರ್ ಓಪನ್ ಆಗೋದಕ್ಕೆ ಎಲ್ಲ ಸರ್ವ ಸಿದ್ಧತೆಗಳು ಆಗಿದೆ ಅಂಥೇಳಿ ಅಂತ ಅಲ್ಲಿನ ನಾಗರಿಕರು, ಮಹಿಳೆಯರು, ಸಂಘ ಸಂಸ್ಥೆಯವರು, ಶಾಲಾ ಆಡಳಿತ ಮಂಡಳಿಯವರು ಒಂದು ಪ್ರತಿಭಟನೆಯನ್ನು ನಡೆಸಿದರು. ಇಲ್ಲಿ ಒಂದು ಮುಖ್ಯ ರಸ್ತೆ ಇದೆ, ಶಾಲೆ ಇದೆ, ಅನಾಥಾಶ್ರಮ ಇದೆ. ಇಂತಹ ಸಂದರ್ಭದೊಳಗೆ ಇಲ್ಲಿ ಬಾರ್ ತೆರೆದರೆ ಏನಾಗುತ್ತೆ ಪರಿಸ್ಥಿತಿ, ದಯವಿಟ್ಟು ಇದಕ್ಕೆ ಅವಕಾಶವನ್ನೇ ಕೊಡಬಾರದು ಅಂಥೇಳಿ ಮಹಿಳೆಯರು ತೀವ್ರ ಪ್ರತಿಭಟನೆಯನ್ನು ನಡೆಸಿದರು. ಆರಂಭವಾಗುತ್ತೆ ಅನ್ನುವಂಥ ಮಳಿಗೆ ಮುಚ್ಚಿಕೊಂಡು ಹೋಗಿದ್ದಾರೆ. ಆದರೆ ಆರಂಭವಾಗೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ. ಅದೇ ಜಾಗದೊಳಗೆ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಿ ಈ ನಿರ್ಧಾರವನ್ನು ಖಂಡಿಸಿದರು. ಮುಖಂಡರಾಗಿರ್ತಕ್ಕಂಥ ತಿಮ್ಮೇಗೌಡರವರು ಮಾತನಾಡಿ, ಇದಕ್ಕೆ ಅವಕಾಶವನ್ನೇ ಕೊಡಬಾರ್ದು, ಪಂಚಾಯಿತಿ ಒಳಗೆ ಇದಕ್ಕೆ ಅವಕಾಶ ಕೊಡಬಾರದು ಅಂತ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ನಮ್ಮ ಅವಧಿ ಇನ್ನು ಕೆಲ ದಿನಗಳಲ್ಲಿ ಮುಕ್ತಾಯವಾಗುತ್ತೆ. ಅಡ್ಮಿನಿಸ್ಟ್ರೇಟರ್ ಅಂದರೆ ಆಡಳಿತಾಧಿಕಾರಿ ಬರ್ತಾರೆ, ಅವರು ಬಂದು ಏನಾದರೂ ಅನುಮತಿಯನ್ನು ನೀಡಿದರೆ ಅಂಥೇಳಿ ತೀವ್ರವಾಗಿ ಅದನ್ನು ವಿರೋಧಿಸಿ ಈಗಾಗಲೇ ಪಂಚಾಯಿತಿ ತೆಗೆದುಕೊಂಡಿರುವ ನಿರ್ಣಯವನ್ನು ಅನುಷ್ಠಾನವಾಗಲೇಬೇಕು, ಯಾವುದೇ ಕಾರಣಕ್ಕೆ ಬದಲಾಗಬಾರದು ಅಂಥೇಳಿ ಅಂತ PDO ವೀರಭದ್ರ ಸ್ವಾಮಿ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ತಿಮ್ಮೇಗೌಡರು ಈ ಕ್ರಮವನ್ನು ಖಂಡಿಸಿದರು. ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಕೃಷ್ಣ ಗ್ರಾಮ ಹಾಗೂ ಹೊಸಪಾಳ್ಯ ಗ್ರಾಮದಲ್ಲಿ ಏನಿವತ್ತು ಹೊಸದಾಗಿ ಬಾರು ತೆಗಿಬೇಕು ಅಂತ ಒಂದು ಏರ್ಪಾಡು ಮಾಡಿದ್ದಾರೆ. ಮಂಜೂರಾತಿ ಮಾಡಿಸ್ಕೊಳ್ಳೋಕ್ಕೆ ಓಡಾಟ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತೇನು ನಮ್ಮ ಕೆ ಕೃಷ್ಣ ಗ್ರಾಮದ ಎಲ್ಲ ಗ್ರಾಮಸ್ಥರು, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಮತ್ತು ಪುರುಷರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇದು ಮೇನ್ ರೋಡು. ಈ ಮೇನ್ ರೋಡಲ್ಲಿ ಆಮೇಲೆ ಈ ಕಡೆ BDA ರೋಡು ಇಲ್ಲಿ ಕಲೆಕ್ಷನ್ ಇದೆ, ಇಲ್ಲಿ ಬಸ್ ಸ್ಟಾಪ್ ಇದೆ, ಆಮೇಲೆ ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲಿ KMF ಹಾಲಿನ ಡೈರಿ ಇದೆ. ಅದರಲ್ಲಿ 150 ಜನ ಹೆಣ್ಮಕ್ಳು ಪ್ರತಿದಿನ ಅಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಏನಂದರೆ ಈ ಮೇನ್ ರೋಡಲ್ಲಿ ಮಾಡಿದ್ರೆ ಇಲ್ಲಿ ಓಡಾಡೋಕ್ಕೆ ವಿಶೇಷವಾಗಿ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ. ಸಾಯಂಕಾಲ ಟೈಮು ಒಂದು 5 ಗಂಟೆ ಮೇಲೆ ಇವರು ಜಾಸ್ತಿ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಶುರು ಮಾಡಿದಂಥ ಸಮಯದಲ್ಲಿ ಹೆಣ್ಮಕ್ಳು ಕರೆಕ್ಟಾಗಿ ಕೆಲಸದಿಂದ ಬರ್ತಾರೆ. ಎಲ್ಲಿಂದ ಮೈಸೂರು ಮೇನ್ ರೋಡಿಂದ ಎಲ್ಲ ಅಂಚೆಪಾಳ್ಯ ಇರ್ಬೋದು, ನಮ್ಮ ಕುಂಬಳಗೋಡು ವ್ಯಾಪ್ತಿಲಿ ಒಂದು 500 ಜನ ಹೆಣ್ಮಕ್ಳು ಇಲ್ಲಿಂದ ಕೆಲಸಕ್ಕೆ ಹೋಗ್ತಾರೆ. ಕೆಲಸಕ್ಕೆ ಹೋದ್ರೆ ಅವರೆಲ್ಲ ಬರ್ತಾ ಇರ್ತಾರೆ. ಎಷ್ಟೋ ಜನ ನಡ್ಕೊಂಬರ್ತಾರೆ. ಪಾಪ ಎಲ್ಲರಿಗೂ ಗಾಡಿ ಇರಲ್ಲ, ಎಲ್ಲರಿಗೂ ಆ ಟೈಮಲ್ಲಿ ಬಸ್ಸು ಸಿಗೋಲ್ಲ, ನಡ್ಕೊಂಬರ್ತಾ ಇರ್ತಾರೆ. ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ನಾವು ಅಬಕಾರಿ ಇಲಾಖೆಯವ್ರಿಗೆ ಈ ಮೂಲಕ ಹೇಳುವುದೇನೆಂದರೆ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮಂಜೂರಾತಿ ನೀಡಬೇಡಿ. ಮಂಜೂರಾತಿ ನೀಡಿದೆ ಆದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಯಾಕೆಂದರೆ ನಾವು ಪ್ರಾರಂಭದಲ್ಲೇ ಅವ್ರಿಗೆ ಈ ವಿಷಯವನ್ನು ಮುಟ್ಟಿಸ್ತೀವಿ. ನಾವು ಇವತ್ತು ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯಿತಿ PDO ಅವರು ಬಂದಿದ್ದಾರೆ. ಅವ್ರ ಮುಖಾಂತರ ನಾವು ಅಬಕಾರಿ ಇಲಾಖೆಗೆ ಮನವಿ ಕೊಡ್ತಾ ಇದ್ದೀವಿ. ದಯಮಾಡಿ ತಾವು ಮಾಧ್ಯಮದವರು ಇಲ್ಲಿ ನೋಡ್ತಾ ಇದ್ದೀರಾ, ಯಶವಂತಪುರ ಕ್ಷೇತ್ರದಲ್ಲಿ ಎಷ್ಟೋ CL7ಗಳಿಗೆಲ್ಲ ಸ್ಟಾರ್ಟ್ ಆಗ್ತಾಯಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಮಾಡ್ತಾಯಿದ್ದಾರೆ. ಇವರು ಎಲ್ಲೋ ಸಿಟಿ ಲಿಮಿಟಲ್ಲೋ ಇರ್ಬೋದು, ಎಲ್ಲೋ ಬೇರೆ ಕಡೆ ಇರ್ತದೆ ಅವ್ರ ಲೈಸೆನ್ಸು. ಇಲ್ಲೇ ತಗೊಂಬಂದು ಮಾಡಬೇಕು ಅಂತ ಏನು ಕಾನೂನಿಲ್ಲ. ಅವ್ರು ಎಲ್ಲಿ ಅವ್ರ ಲೈಸೆನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಮಾಡಲಿ, ಸಂತೋಷ. ಇಲ್ವಾ ಬೇರೆ ಕಡೆ ಹೋಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಇಲ್ಲೇ ಬಂದು ಮಾಡಬೇಕು ಅಂದರೆ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ತಾವು ಮಾಧ್ಯಮದವರು ಸ್ವಲ್ಪ ವಿಶೇಷವಾಗಿ ಮುತುವರ್ಜಿ ವಹಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಪಂಚಾಯಿತಿ ಪರ್ಮಿಷನ್ನು ನಾವು ಆಲ್ರೆಡಿ ಹಾಕಿದ್ದಾರೆ, ನಾವು ಕೊಡೋಲ್ಲ. ಆಲ್ರೆಡಿ ನಾವು ಪಂಚಾಯತಿಲಿ ರೆಗ್ಯುಲೇಷನ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಕೊಡ್ಕೊಡ್ದು ಅಂತ. ಯಾಕೆಂದರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮದು ಅಧಿಕಾರ ವ್ಯಾಪ್ತಿ ಮುಗಿತಾ ಇದೆ, ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ. ತಾವು ಅದನ್ನು ಹೇಳಿದ್ದು ಒಳ್ಳೆಯ ಪ್ರಶ್ನೆ ನಮಗೆ. ಯಾಕೆಂದರೆ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ, ಆವಾಗ ಯಾವ ಟೈಮಲ್ಲಿ ಯಾವಾಗ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ನಾವು ಮುಂದೆ ಬರೋ ಅಡ್ಮಿನಿಸ್ಟ್ರೇಟಿವ್ಗೂ ನಾವು ಮನವಿ ಕೊಡ್ತೀವಿ, ಈಗ PDOವ್ರಿಗೂ ಮನವಿ ಕೊಡ್ತೀವಿ. ಆಲ್ರೆಡಿ ಈಗಾಗಲೇ ನಾವು ನಮ್ಮ ಪಂಚಾಯತಿ ರೆಗ್ಯುಲೇಷನಲ್ಲಿ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಕೊಡೋಲ್ಲ ಅಂತ. ಅದೂ ಮೀರಿ ಅವ್ರೇನ ತಗೊಂಡೇ ಬರ್ತೀವಿ ಅಂತಂದರೆ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ತಮ್ಮ ಮಾಧ್ಯಮದವರ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಮಂಜು, ರಾಮಕೃಷ್ಣ, ಲಕ್ಷ್ಮೀರಾಮಯ್ಯ, ಮುನಿಕೃಷ್ಣ, ಮಂಜುನಾಥರವರು ತೀವ್ರವಾಗಿ ಇದನ್ನು ಖಂಡಿಸಿದರು.
ಮಹಿಳೆಯರು ಕೂಡ ಮಾತನಾಡಿದ್ರು. ನಮ್ಮ ಮನೆಯಲ್ಲಿ 4-5 ಜನ ಮಹಿಳೆಯರಿದ್ದಾರೆ, ಸಂಜೆಯಲ್ಲಿ ಓಡಾಡಲಿಕ್ಕಾಗತ್ತಾ ಅನ್ನುವಂಥದ್ದು. ಇನ್ನೊಬ್ಬ ಮಹಿಳೆ ಮಾತಾಡ್ತಾ ಇದ್ದರೆ ಈಗಾಗಲೇ ಗಾಂಜಾ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಪರಿಸ್ಥಿತಿಯ ಮಧ್ಯೊಳಗೆ ಬಾರ್ ಓಪನ್ ಆದರೆ ಮಕ್ಕಳ ಪರಿಸ್ಥಿತಿ ಏನು, ಯುವಕರ ಪರಿಸ್ಥಿತಿ ಏನು, ಮುಂದೆ ಅವರ ಬೆಳವಣಿಗೆಗಳು ಹೇಗೆ ಆಗಬಹುದು, ಅವರು ಅಡ್ಡದಾರಿ ಹಿಡಿಯಬಹುದಾದಂಥ ಈ ಕ್ರಮ ನಿಲ್ಲಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿದರೆ ಅದರ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಈ ಸಂದರ್ಭಕ್ಕೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಸಾಕಷ್ಟು ಪ್ರತಿರೋಧ ಇದ್ದರೂ ಕೂಡ ಹಣದ ಆಸೆಗಾಗಿ ಇದನ್ನು ನೀವು ಅವಕಾಶವನ್ನು ಮಾಡಿಕೊಡ್ತೀರಿ. ಈ ಕ್ಷೇತ್ರದ ಶಾಸಕರು ವಿಧಾನಸಭೆಯೊಳಗೇ ಇದನ್ನು ಖಂಡಿಸಿರ್ತಕ್ಕಂಥದ್ದು, ವಿಧಾನಸಭಾ ಅಧ್ಯಕ್ಷರಿಗೆ ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಹೇಳಿದ್ರು ಅವ್ರದೇ ಕ್ಷೇತ್ರದಲ್ಲಿ ತಂದು ಮತ್ತೆ ಬಾರನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅಬಕಾರಿ ಇಲಾಖೆಯವರಿಗೆ ಏನು ಮಾಡಬೇಕು? ಅದಕ್ಕೆ ಅಲ್ಲಿದ್ದವ್ರು ಹೇಳಿದ್ರು ನಾವು ವಿಧಾನಸೌಧ ಮುಂದೆ ಬೇಕಾದ್ರೆ ಧರಣಿಯನ್ನು ಮಾಡ್ತೇವೆ ಅಂತೇಳಿಂದ. ಒಟ್ಟಾರೆ ಪರಿಪೂರ್ಣವಾಗಿರ್ತಕ್ಕಂಥ ವರದಿ ಬಾರ್ ಓಪನ್ ಮಾಡೋವಂಥದ್ದು ಬೇಡ ಅಂತ ಮಹಿಳೆಯರು ನಾಗರಿಕರು ಪ್ರತಿಭಟನೆ ಮಾಡಿದಂಥ ಸುದ್ದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆ ಕೃಷ್ಣಸಾಗರ, ಹೊಸಬೈರಹಳ್ಳಿ ಮತ್ತು ಏಕದಂತ ಬಡಾವಣೆ ಒಂದು ಮಧ್ಯಮ ವರ್ಗ ಇರುವಂಥ ಒಂದು ಸ್ಥಳ, ಒಂದು ಊರಾಗಿದೆ. ಈ ಊರೊಳಗಡೆ ನಾವು ಈ ಬಾರುಗಳು ಯಥೇಚ್ಛವಾಗಿ ಓಪನ್ ಆಗ್ತಾ ಇರೋದ್ರಿಂದ ಮಕ್ಕಳು ಮದ್ಯ ವ್ಯಸನಿಗಳಾಗಿ ಪರಿವರ್ತನೆ ಆಗ್ತಾರೆ. ಮತ್ತು ತಂದೆ ತಾಯಿಗಳೆಲ್ಲ ಬೆಳಗ್ಗೆ ಎದ್ದು ಸಂಜೆ ಕೆಲಸಕ್ಕೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಮಕ್ಕಳು ಹಾಳಾಗುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ಹಾಗಾಗಿ ಇಲ್ಲಿ ಮಧ್ಯಮ ವರ್ಗ ಜನ ಇರೋದ್ರಿಂದ, ಪಕ್ಕದಲ್ಲಿ ಶಾಲೆ ಇರೋದ್ರಿಂದ ಮಕ್ಕಳು ಕೂಡ ಆ ವ್ಯಸನಿಗಳಾಗುವಂಥ ಹೆಚ್ಚು ಅವಕಾಶ ಇರ್ತದೆ. ಹಾಗಾಗಿ ನಮ್ಮ ಸೂಲ್ಕೆರೆ ವ್ಯಾಪ್ತಿ ಒಳಗಡೆ ಅರ್ಚಕರ ಬಡಾವಣೆ, ಹೊಸ ಬೈರಹಳ್ಳಿ ಮತ್ತು ಏಕದಂತ ಬಡಾವಣೆ ಒಂದು ಮಧ್ಯಮ ವರ್ಗ ಆಗಿರುವಂಥ ಒಂದು ಪ್ರದೇಶ ಮತ್ತು ಸಫಿಷಿಯೆಂಟ್ ಆಗಿದೆ. ಯಾವುದೇ ಗಲಾಟೆ ಗೊಂದಲಗಳಿಲ್ಲದಂತೆ, ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಂತೆ, ಗಂಡ ಹೆಂಡತಿ ಜಗಳ ಮತ್ತೊಂದು ಇಲ್ಲದ ಇರೋವಂಥ ಒಂದು ಜಾಗ ಆಗಿರೋದ್ರಿಂದ ಈ ಪ್ರದೇಶ ಈಗ ಹೇಗಿದೆಯೋ ಹಾಗೆ ಇದ್ದರೆ ಎಲ್ಲರೂ ಸಮೃದ್ಧಿಯಾಗಿ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಬಾರ್ ಆಗೋದ್ರಿಂದ ಮನೆಗಳಲ್ಲಿ ನೆಮ್ಮದಿಗಳು ಕೆಟ್ಟೋಗುತ್ತೆ, ಗಲಾಟೆಗಳಾಗುತ್ತೆ, ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡೋಕ್ಕೂ ಸಾಧ್ಯ ಇರೋದಿಲ್ಲ. ಇದು ಸಮಾಜದ ಮೇಲೆ ಭಾಳ ದೊಡ್ಡ ದುಷ್ಪರಿಣಾಮವನ್ನು ಬೀರುತ್ತೆ. ಆ ಉದ್ದೇಶದಿಂದ ಇಲ್ಲಿ ಬಾರ್ ಬೇಡ ಅಂತ ಈಗಾಗಲೇ ನಾವು ಸೂಲ್ಕೆರೆ ಗ್ರಾಮ ಪಂಚಾಯತಿಯಲ್ಲಿ ರೆಗ್ಯುಲೇಷನ್ ಸಹ ಮಾಡಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ಇದು ಬೃಹದಾಕಾರವಾಗಿ ಹೋರಾಟ ಮಾಡ್ತೀವಿ. ಕೊನೆಗೆ ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ವಿಧಾನಸೌಧ ಮುಂದೆನೂ ಹೋಗಿ ಹೋರಾಟ ಮಾಡ್ತೀವಿ. ನಾವು ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಯಾವುದೇ ಅಧಿಕಾರಿಗಳಾಗಲಿ, ಯಾವುದೇ ಒಂದು ಜವಾಬ್ದಾರಿ ಇರೋಂಥವ್ರು ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ಸುಮಾರು ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲಸ ಮಾಡ್ಕೊಂಡು ಇಲ್ಲಿ ಬಾರ್ ಮಾಡಬೇಕು ಅಂತಲೇ ಓಡಾಡ್ತಾ ಇದ್ದಾರೆ. ಇಲ್ಲಿ ನಾವು ನಿವಾಸಿಗಳು ಇಲ್ಲಿ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಬಿಡೋದಿಲ್ಲ. ಪಕ್ಕದಲ್ಲಿ ಸ್ಕೂಲ್ ಐತೆ, ಹೆಣ್ಮಕ್ಳು ಬಸ್ ಸ್ಟಾಪ್ ಇದೆ, ಇಲ್ಲಿ ಬಸ್ ಸ್ಟಾಪಲ್ಲಿ ಹತ್ತಾರೆ ಹೆಣ್ಮಕ್ಳುಗಳು. ಆಮೇಲೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳೆಲ್ಲ ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಾರು ಮಾಡೋಕ್ಕೆ ಬಿಡಲ್ಲ. ಎಲ್ಲ ಸ್ಟ್ರೈಕ್ ಮಾಡ್ತೀವಿ. ಹೆಣ್ಮಕ್ಳೆಲ್ಲ ಬಂದಿದೆ, ಎಲ್ಲ ಗಲಾಟೆ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಕೊಡಬೇಡಿ ಸ್ವಾಮಿ. MLA ಅವರು ವಿಧಾನಸಭೆಯಲ್ಲೂ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಯಶವಂತಪುರ ಕ್ಷೇತ್ರದಲ್ಲಿ ಬಾರ್ಗಳು ಜಾಸ್ತಿ ಆಗ್ತವೆ ಅಂತ. ಯಾವುದೇ ಕಾರಣಕ್ಕೆ ಇಲ್ಲಿ ಕೊಡಕ್ಕೆ ಬಿಡಲ್ಲ. ನಾವು ಬಿಡೋದು ಇಲ್ಲ. ಖಂಡಿತ ಏನಾದರೂ ಓಟ ಮಾಡೇ ಮಾಡ್ತೀವಿ. ಶಾಲೆ ಇರೋದ ಕಾರಣ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡ್ತಾರೆ. ಸ್ಥಳೀಯರು ವಿರೋಧ ಇದೆ ಅದಕ್ಕೋಸ್ಕರ. ನಮಸ್ಕಾರ. ನಾನು ಇದೇ ಬಡಾವಣೆಯಲ್ಲಿ ವಾಸಿ ಆಗ್ತಾ ಇರೋದು. ನನ್ನ ಹೆಸರು ಲತಾ ಅಂತ. ಈ ಏಕದಂತ ಲೇಔಟಲ್ಲಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ. ನಮಗೆ ದಯವಿಟ್ಟು ಬೇಡ. ಯಾಕೆ ಅಂದರೆ ಸ್ಕೂಲು ತುಂಬ ಹತ್ರ ಇದೆ ಮತ್ತು ಕಾಲೇಜು ಇದೆ ಇಲ್ಲಿ. ಅದರಿಂದ ನಮಗೆ ಬಾರು ಬೇಡ. ಮತ್ತು ಮಕ್ಕಳುಗಳು ಸಂಜೆ ಹೊತ್ತಲ್ಲಿ ವಾಕಿಂಗ್ಗಳು ಮಾಡ್ತಾ ಇದ್ದಾರೆ. ಮತ್ತು ಚಿಕ್ಕ ಮಕ್ಕಳುಗಳಿದ್ದಾವೆ. ಮತ್ತು ಅದಲ್ಲದೆ ಇಲ್ಲಿ ತುಂಬ ಫ್ಯಾಮಿಲಿಗಳೇ ಇರೋದ್ರಿಂದ ಏಕದಂತ ಲೇಔಟಲ್ಲಿ ನಮಗೆ ದಯವಿಟ್ಟು ಬಾರ್ ಬೇಡ. ಈ ಕಡೆ ಎಲ್ಲ ಕಡೆನೂ ಬಾರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ನಮ್ಮ ಕಡೆ ಜಾಸ್ತಿ ಇದು ಗಾಂಜಾನೂ ಇದೆ ಸರ್. ಅದರಿಂದ ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಹಾಳಾಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ನಮಗೆ ಯಾವುದೇ ಕಾರಣಕ್ಕೂ ಬಾರ್ ಬೇಡ. ಹಂಗೂ ಇವರು ಮಿತಿಮೀರಿ ಬಾರ್ ಮಾಡಿದ್ರೆ ನಾವು ಇನ್ನೂ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾನು ಮಾಧ್ಯಮದವ್ರ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ನಮಸ್ಕಾರ. ನಮ್ಮ ಬೇಡಿಕೆ ಇಷ್ಟೇ, ವಸತಿ ಪ್ರದೇಶದಲ್ಲಿ ಯಾವ ಬಾರು ಬೇಕಾಗಿಲ್ಲ ಅಲ್ವಾ, ಅದು ಬೇಕಿಲ್ಲ. ಅದನ್ನು ಇವ್ರನ್ನ ನಾವು ಪ್ರೊಟೆಕ್ಟ್ ಮಾಡೋಕೆ ಬಂದಿದ್ದೀವಿ. ಅದರಲ್ಲಿ ಹೋಗ್ತೀವಿ ನಾವು 4 ಹೆಣ್ಮಕ್ಳವೆ. ಈಗ ಇಲ್ಲಿ ಬಾರ್ ಆದರೆ 4 ಹೆಣ್ಮಕ್ಳು ಬರೋಕ್ಕಾಗಲ್ಲ. ಅದು ಫ್ಯಾಕ್ಟ್ರಿಗೆ ಹೋಗ್ತೀವಿ. ಹೇಳಿ ಎಲ್ಲರೂ ಫ್ಯಾಕ್ಟ್ರಿ ಬರ್ತೀರಿ ಹೇಳ್ರಿ. ಇಲ್ಲಿ ಏಕದಂತ ಬಡಾವಣೆಗೆ ಹತ್ತಿರವಾದಂತೆಯೇ ಅಟ್ಯಾಚ್ ಆದಂಗೆ ಶ್ರೀ ಸತ್ಯಸಾಯಿ ಮಹಿಳಾ ಚಾರಿಟಬಲ್ ಟ್ರಸ್ಟ್ ಅಂತ ಆಶ್ರಮದಲ್ಲಿ ವಯಸ್ಸಾದರು ಮಕ್ಕಳು ಹೆಣ್ಮಕ್ಳು ಎಲ್ಲ ಇದ್ದಾರೆ, ಆಶ್ರಯ ಪಡ್ಕೊಂಡಿದ್ದಾರೆ. ಈ ಹತ್ತಿರದಲ್ಲೇ ಬಾರ್ ಸ್ಟಾರ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಒಂದು ನಾವು ಏನು
ಪರಿಸರದ ಬಗ್ಗೆ ಏನು ಹೇಳ್ತೀವಿ ಅದು ನಾವೇ ತೋರಿಸ್ದಂಗೆ ಆಗುತ್ತೆ. ಎಸ್ಪೆಷಲಿ ಈಗ ಬೆಳೆಯೋ ಮೊಳಕೆಯಲ್ಲೇ ಮಕ್ಕಳು ಬೆಳೀತಾ ಇದ್ದಾಗಲೇ ಇದ್ರ ಬಗ್ಗೆ ನಾವು ಮಾಹಿತಿ ಹೇಳೋದ್ರಿಂದ ನಾವೇ ಅವ್ರಿಗೆ ತೋರಿಸ್ಕೊಟ್ಟಂಗಾಗುತ್ತೆ. ಅದರಿಂದ ದಯವಿಟ್ಟು ಈ ಒಂದು ಬಡಾವಣೆಯಲ್ಲಿ ಬಾರನ್ನು ಸ್ಟಾರ್ಟ್ ಮಾಡೋದು ಬೇಡ ಅಂತ ನಾವು ಕಳ್ಕಳಿ ಮನವಿ. ಇದೇ ರೀತಿ ಪ್ರಾರಂಭಿಸಿದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಮಕ್ಕಳನ್ನೇ ಬೀದಿಗೆ ತರೋದ್ರ ಮೂಲಕ ನಾವು ಹೋರಾಟ ನಿಲ್ತೀವಿ. ಬೇಡ 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 ಶ್ರೀಕೃಷ್ಣ ಗ್ರಾಮದಲ್ಲಿ ಬೇಡ ಶ್ರೀಕೃಷ್ಣ ಗ್ರಾಮದಲ್ಲಿ ಬಾರು ಶ್ರೀಕೃಷ್ಣ ಗ್ರಾಮದಲ್ಲಿ ಬಾರು ಶ್ರೀಕೃಷ್ಣ ಗ್ರಾಮದಲ್ಲಿ ಬಾರು ಶ್ರೀಕೃಷ್ಣ ಗ್ರಾಮದಲ್ಲಿ. ತಾವು ಸುದ್ದಿಯನ್ನು ಗಮನಿಸಿದ್ರಿ, ಬಾರ್ ಓಪನ್ ಆಗಬಾರ್ದು ಅಂಥೇಳಿ ಅಂತ. ಖಂಡಿತ ಬಾರ್ ಓಪನ್ ಆಗಲೇಬಾರ್ದಲ್ಲಿ. ಈಗಾಗಲೇ ಇರುವುದೇ ಸಾಕು, ಮತ್ತೆ ಹೊಸದರ ಅವಕಾಶ ಬೇಡ ಅನ್ನುವಂಥದ್ದು, ಅಲ್ಲಿರುವ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.